ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದ್ದು ಕಾಂಗ್ರೆಸ್ನಲ್ಲಿ ಮತ್ತೆ ಕ್ಷೇತ್ರ ಬದಲಾವಣೆಯ ಗುಸುಗುಸು ಜೋರಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಮದ್ದೂರಿನಿಂದ ಏನಾದರೂ ಸ್ಪರ್ಧೆ ಮಾಡ್ತಾರಾ ಎಂಬ ಪ್ರಶ್ನೆ ಶುರುವಾಗಿದೆ. ಏಕೆಂದರೆ ಗುರುಚರಣ್ ಅಂಡ್ ಟೀಮ್ ಭೇಟಿ ಬಳಿಕ ಇಂಥದ್ದೊಂದು ಅನುಮಾನ ಮೂಡಿರುವಂಥದ್ದು. ಮದ್ದೂರು ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿಯಾಗಿರುವಂಥ ಗುರುಚರಣ್ ಮದ್ದೂರಿನಿಂದ ಡಿ.ಕೆ.ಶಿ ಅವರೇ ಕಣಕ್ಕಿಳಿಯಬೇಕು ಅಂತ ಆಹ್ವಾನವನ್ನು ಮಾಡಿದ್ದಾರಂತೆ. ಬೇರೆ ಯಾವ್ದನ್ನಾರು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಂಡು ನಮ್ಮ ಮದ್ದೂರು ಅಲ್ಲಿ ಬಂದು ಸ್ಪರ್ಧೆ ಮಾಡಿ ಅಂತಕ್ಕಂಥ ಒಂದು ಆಹ್ವಾನವನ್ನು ನೀಡಿದ್ದೀವಿ. ಯಾಕೆ ಅಂತಂತಂದರೆ ನಮ್ಮ ಮದ್ದೂರಲ್ಲಿ ಬಂದು ನಿಂತ್ಕೊಂಡ್ರೆ ಇನ್ನು ಬಾಕಿ 6 ಕಾನ್ಸ್ಟಿಟ್ಯೂನ್ಸಿನೂ ಕೂಡ ಯಾರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರೂ ಕೂಡ ಅವ್ರು ಬಂದರೆ ಏನು ಅಂದರೆ ಒಂದು ಆನೆ ಬಲ ಬಂದಂಗೆ ಆಯ್ತದೆ, ಒಂದು ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಉತ್ಸಾಹ ಜಾಸ್ತಿ ಆಯ್ತದೆ ಅನ್ನೋ ಒಂದು ಇದನ್ನು ಮುನ್ನೆ ಇಟ್ಕೊಂಡು ನಾವು ಹೋಗಿ ನಮ್ಮ ಮದ್ದೂರು ತಾಲೂಕನ್ನು ನಾವು ಲೀಡರ್ಗಳು ಕರೆದು ಬೇರೆ ಯಾವ್ದನ್ನ. ಇನ್ನು ದಳಪತಿಗಳ ಭದ್ರಕೋಟೆ ಹಾಸನದಲ್ಲಿ ಡಿ.ಕೆ. ಶಿವಕುಮಾರ್ ಗೌಡ ಟ್ರಂಪ್ ಕಾರ್ಡ್ ಅನ್ನು ಬಳಸಿದ್ದಾರೆ. ದೇವೇಗೌಡರನ್ನ ಪ್ರಧಾನಿ ಮಾಡಿದ್ವಿ, ನಾವು ಸಹಕರಿಸಿದ್ದೀವಿ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೀರಿ, ಸಹಕರಿಸಿದ್ದೀವಿ. ನಿಮ್ಮ ಋಣ ತೀರಿಸಲಿಕ್ಕೆ ನಮಗೂ ಅವಕಾಶ ಕೊಡಿ ಅಂತ ಒಕ್ಕಲಿಗ ನಾಯಕರ ಹೆಸರು ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಮತವನ್ನು ಕೇಳಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ನಿನ್ನೆ ಸಿಎಂ ಬೊಮ್ಮಾಯಿ ಚಾಲನೆಯನ್ನು ನೀಡಿದ್ರು. ಈ ವೇಳೆ ಮಾತನಾಡಿದಂಥ ಸಿಎಂ, ಭಾರತೀಯ ಸಂಸ್ಕೃತಿಯ ಪ್ರತೀಕ ನಾರಿಯರು. ನಮ್ಮ ಸಂಸ್ಕೃತಿಗೂ ಪಾಶ್ಚಾತ್ಯ ಸಂಸ್ಕೃತಿಗೂ ವ್ಯತ್ಯಾಸ ಇದೆ. ಮಹಿಳೆಯರು ಪುರುಷರಿಗಿಂತ ಬಲಿಷ್ಠರು. ಮಹಿಳೆಯರನ್ನ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಪಣ ತೊಟ್ಟಿದೆ ಅಂತ ಹೇಳಿದ್ರು. ಈ ಒಂದು ಗ್ರಾಮ ಮತ್ತು ವಾರ್ಡಿನಲ್ಲಿ ಸ್ತ್ರೀ ಶಕ್ತಿ ಸಂಘಕ್ಕೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಹಣಕಾಸಿನ ನೆರವು ಮತ್ತು ಮಾರುಕಟ್ಟೆಯ ಜೋಡಣೆ, ಇದನ್ನು ಮಾಡೋ ಮುಖಾಂತರ ಸ್ವಯಂ ಉದ್ಯೋಗ ಯುವಕರಿಗೆ ಮತ್ತು ತಾಯಂದಿರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ, ಸಮಾಜಕ್ಕೆ ಕಾರ್ಯಕ್ರಮವನ್ನು ಕೊಡುವಂಥ, ಸಮಾನತೆಯ ಅವಕಾಶಗಳನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರುವಂಥ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂಥದ್ದು ಖಚಿತ. ಬಿಜೆಪಿ 130ರಿಂದ 150 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರು. काम बताने को भी बहुत कुछ है, हमने काम किया है और हमारे पास कार्यकर्ताओं की फौज भी है. इसके आधार पे 150 सीट हम जीतेंगे. I request the Karnataka, I request the Siddaramaiah to tell something about what they have done it. During their regime, the PFI, the kind of PFI network was spreading over across the Karnataka. 32 Hindus they were killed. They should tell what they have done it. They know that in the Karnataka double engine government is required under the Prime Minister ಕಾಂಗ್ರೆಸ್ ಪಕ್ಷಕ್ಕೆ ಇಟಲಿಯ ರಾಣಿಯೇ ಬಂಡವಾಳವಾದರೆ ಬಿಜೆಪಿಗೆ ಮಣ್ಣಿನ ಮಗ, ಬಡ ಕುಟುಂಬದಲ್ಲಿ ಹುಟ್ಟಿ ದೇಶದ ಪ್ರಧಾನಮಂತ್ರಿಯಾದಂಥ ಮೋದಿಯವರೇ ಬಂಡವಾಳ ಅಂತ ಸಿ.ಟಿ. ರವಿ ಹೇಳಿದರು. ಕಳೆದ 20 ವರ್ಷಗಳಿಂದ ಒಂದೇ ಒಂದು ಹಗರಣವಿಲ್ಲದೆ ಸಿಎಂ ಮತ್ತು ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸಿಕೊಂಡು ಬಂದಿರುವಂಥ ಮೋದಿಯವರ ಕೆಲಸಗಳನ್ನು ಕಾಂಗ್ರೆಸ್ನವರು ಹೊಗಳಬೇಕು. ಆಗಲಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸಿ ಠೇವಣಿಯನ್ನು ಕಳೆದುಕೊಳ್ಳುವಂಥ ಅವಮಾನದಿಂದ ಬಚಾವಾಗಬಹುದು ಅಂತ ರವಿ ವ್ಯಂಗ್ಯವಾಡಿದ್ದಾರೆ. ಹಗರಣಕ್ಕೂ ಅವಕಾಶ ಇಲ್ದಂಗೆ ರಾಮನ ಹೆಸರು ಬರೆದ್ರೆ ಕಲ್ಲು ಮುಳುಗ್ತಿದ್ದ ಕಲ್ಲು ಕೂಡ ತೇಲ್ತಿತ್ತು. ಅವ್ರು ಮೋದಿ ಹೆಸರು ಹೇಳಿದ್ರೆ ಮುಳುಗೋರು ಕೂಡ ತೇಲ್ಬೋದು. ಅದನ್ನ ಬಂಡವಾಳ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಈಗ ಅವರಿಗೆ ಗತಿ ಇಲ್ಲ, ಇಟಲಿ ರಾಣಿನ ಬಂಡವಾಳ ಮಾಡ್ಕೊಂಡಿದ್ದಾರೆ. ನಾವು ಈ ಮಣ್ಣಿನ ಮಗ, ಈ ನಾಡಿನ ಮಣ್ಣಿನ ಮಗ, ಸಾಮಾನ್ಯ ಬಡ ಕುಟುಂಬದಿಂದ ಬಂದವರು, ಕಳೆದ 20 ವರ್ಷದಲ್ಲಿ ಒಂದು ಸಣ್ಣ ಹಗರಣಕ್ಕೂ ಅವಕಾಶ ಇಲ್ದಂಗೆ ನೋಡ್ಕೊಂಡಿರೋರು. ಪ್ರತಿ ಸಂದರ್ಭದಲ್ಲೂ ಕೂಡ ದಲಿತರು, ಬಡವರು, ಇವರ ಗೌರವದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು. ಅಂಬೇಡ್ಕರ್ ಅವರ ಲೆಗಸಿಯನ್ನು ಎತ್ತಿಡಿಯುವಂಥ ಕೆಲಸ ಮಾಡಿದವರು.
ಅಂಥವ್ರನ್ನ ನಾವು ಬಂಡವಾಳ ಮಾಡ್ಕೊಳ್ಳೋದು ಅವ್ರು ಮಾಡ್ಕೊಳಕ್ಕಾಗತ್ತಾ? ಮಾಡಲಿ ಅವ್ರಿಗೆ. ಮೋದಿ ಅಂತ ನಾಯಕರು ಇಲ್ಲ ಅಂತ ಅವರು ಬಂಡವಾಳ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ? ನಾವು ಹೋಗಲ್ಲಲ್ವಾ ಮೋದಿಯವರು ಈ ಕೆಲಸ ಮಾಡೋದು ಆ ಕೆಲಸ ಮಾಡೋದು. ನಾಳೆಯಿಂದ ಅವರು ಶುರು ಮಾಡಲಿ, ಅವರು ಶುರು ಮಾಡಲಿ. ಮೋದಿಯವರು ಕಿಸಾನ್ ಸಮ್ಮಾನ 10,000 ರೂಪಾಯಿ ದುಡ್ಡು ಕೊಟ್ಟಿರೋದನ್ನು ನಾನು ಸ್ವಾಗತಿಸ್ತೀನಿ, ಅವರಿಂದ ರೈತರಿಗೆ ಅನುಕೂಲ ಆಗ್ತಾಯಿದೆ ಅಂತ ಹೋಗಲಿ ಬಂಡವಾಳ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ? ಅವ್ರು ಡಿಪಾಸಿಟ್ಟು ಹೋಗೋದು. ಇನ್ನು ದಾವಣಗೆರೆಯಲ್ಲಿ ಮಾತನಾಡಿರುವಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಕಾಂಗ್ರೆಸ್ನಲ್ಲಿರುವಂಥವರು ನಕಲಿ ಗಾಂಧಿಗಳು ಅಂತ ಕುಟುಕಿದರು. ಅವರು ಗಾಂಧಿ ತಮ್ಮವರು ಅಂತ ಅಂದ್ಕೊಂಡದ್ದು ತಪ್ಪು. ಮೊದಲ ಅವರು ನಕಲಿ ಗಾಂಧಿಗಳನ್ನ ಹಿಂದೂ ಅನೇಕ ಸರ್ತಿ ಹೇಳಿದೆ. ಡುಪ್ಲಿಕೇಟ್ ಗಾಂಧಿಗಳು ಅವರು. ಮಹಾತ್ಮ ಗಾಂಧಿ ಏನಿದ್ರು ಅವರು ಇಡೀ ಕಾಂಗ್ರೆಸ್ಸನ್ನೇ ವಿಸರ್ಜಿಸ್ಬೇಕಂತ ಹೇಳಿದರು. ಅದನ್ನು DK ಹರಿಪ್ರಸಾದ್ ಅವರು ಮರೆತಿದ್ದಾರೆ. ಇವ್ರ ಬಗ್ಗೆ ಇದಕ್ಕಿಂತ ಹೆಚ್ಚೇನು. ಬಿಜೆಪಿ ಭದ್ರಕೋಟೆ ಚಿಕ್ಕಮಗಳೂರಿಗೆ ಕಾಂಗ್ರೆಸ್ ಪ್ರಜಾಧ್ವನಿ ಬಸ್ ಯಾತ್ರೆ ನಡೆಯಿತು. ನಗರದ ಬೇಲೂರು ರಸ್ತೆಯ ಆಶ್ರಯ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ನಡೆಸಿತು. ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಸಿದ್ದರಾಮಯ್ಯ, ಜನರ ಭಾವನೆಯನ್ನ ಕೆರಳಿಸಿ ಜಾತಿ ಅಫೀಮನ್ನ ನೀಡಿ ಧರ್ಮಾಂಧರನ್ನಾಗಿಸುವಂಥ ಪಕ್ಷ ಬಿಜೆಪಿ. CT ರವಿ RSSನಲ್ಲಿ ಟ್ರೈನಿಂಗ್ ಆಗಿರುವಂಥ ಗಿರಾಕಿ ಅಂತ ಲೇವಡಿಯನ್ನು ಮಾಡಿದರು. ನಾನು ಓರ್ವ ಹಿಂದೂ, ಇವನ್ ಯಾವನು ಸಿದ್ದರಾಮುಲ್ಲಾ ಖಾನ್ ಅನ್ನೋಕೆ ಅಂತ CT ರವಿಗೆ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. MLAಗೆ ಇಷ್ಟು ಪರ್ಸೆಂಟು ಇದೇನ್ರಿ ಇದು ಭ್ರಷ್ಟಾಚಾರ ಇರ್ಬೇಕಾ? ಈ ಸರ್ಕಾರ ಇರ್ಬೇಕಾ? CT ರವಿ ಮತ್ತೆ ಗೆಲ್ಲಬೇಕಾ? ಗೆಲ್ಲಬಾರ್ದು. ಅವರ ದತ್ತಮಾಲ ಆಕಳಕ್ಕೆಲ್ಲ ಮಾರು ಹೋಗ್ಬೇಡಿ. ಅವನು ಗಿರಾಕಿ ಸಿದ್ದರಾಮುಲ್ಲಾ ಅಂತ ಹೇಳಕ್ಕೆ ನನಗೆ ಊಟಾಟಿಕೆ ರಾಜಕೀಯ ಮಾಡ್ತಾರಲ್ಲ, ಕೋಮುವಾದದ ರಾಜಕಾರಣ ಮಾಡ್ತಾರಲ್ಲ, ಇವರಿಗೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥದ್ದು ನಿಮ್ ಕೈನಲ್ಲಿದೆ. ಅದಕ್ಕೋಸ್ಕರ ನಿಮಗೆ ಕೈ ಮುಗಿದು ಕೇಳಲಿಕ್ಕೋಸ್ಕರ ಬಂದಿದ್ದೇವೆ. JDSನವರು ಗೆದ್ದೆತ್ತಿನ ಬಾಲವನ್ನ ಹಿಡಿಯುವಂಥವ್ರು. ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಬದ್ಧತೆನೂ ಇಲ್ಲ. JDSಗೆ ಮತ ಹಾಕಬೇಡಿ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಶಕ್ತಿ ಮೇಲೆ ಅಧಿಕಾರಕ್ಕೆ ಬರೋರಲ್ಲ. ನಾವೆಲ್ಲ ಇದ್ದಾಗ 59 ಗೆದ್ದಿದ್ರು, ನಾವೆಲ್ಲ ಬಿಟ್ಟ ಮೇಲೆ 29ಕ್ಕೆ ಬಂದ್ಬಿಟ್ರು. ಹೋದ ಸಾರಿ 37 ಗೆದ್ದಿದ್ರು, ಈ ಸಾರಿ ಅರೌಂಡ್ 20 ಗೆದ್ರೆ ಮತ್ತೆ ಹೆಚ್ಚು. ಅವರು ದಯಮಾಡಿ JDS ಓಟ್ ಕೊಡಬೇಡಿ. JDS ಪಾಪ ದತ್ತ ಅದಕ್ಕೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಎಲ್ಲ ಹೊಟ್ಟೋದ್ JDSಗೆ ಯಾವುದೇ ತತ್ವ ಇಲ್ಲ, ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ. ಗೆದ್ದೆತ್ತಿನ ಬಾಲ ಹಿಡಿಯವರು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಪಕ್ಷವನ್ನ ಎಲ್ಲ ಬಿಡಕ್ ಶುರು ಮಾಡಿದರು. ಅಪ್ಪ ಮಕ್ಕಳು ಚಪ್ಪಲಿಯಿಂದ ಹೊಡೆದಾಡ್ತಾರೆ ಅಂತ ಕಟೀಲ್ ದೇವೇಗೌಡರ ವಿರುದ್ಧ ಮಾತನಾಡಿದ್ದಕ್ಕೆ DK ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಕಟೀಲ್ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಇಂಥವರ ಬಾಯನ್ನ ಹಳ್ಳಿಯಲ್ಲಿ ಬಚ್ಲು ಬಾಯಿ ಅಂತ ಕರೀತಾರೆ. ಕಟೀಲ್ ಒಂದು ಪಕ್ಷದ ಅಧ್ಯಕ್ಷ, ಅವರ ಪಕ್ಷದಲ್ಲಿ ಹೊಡೆದಾಟ ನಡೀತಾ ಇದೆ. ಯತ್ನಾಳ್, ನಿರಾಣಿ, ವಿಶ್ವನಾಥ್, ಯೋಗೇಶ್ವರ್ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಅವರ ಬಗ್ಗೆ ಹೇಳಿಕೆ ನೀಡಲಿ ಅಂತ DKಶಿ ಕಿಡಿಕಾರಿದ್ದಾರೆ. ಕಟೀಲ್ ಬಾಯಿ ಅದಕ್ಕೆ ಮೂಡೆ ಇಲ್ಲ ನಾಲ್ಗೆಗೆ. ನಮ್ಮ ಹಳ್ಳಿಗಳ ಕಡೆ ಒಂದು ಬಚ್ಚಲು ಬಾಯಿ ಅಂತ ಕರೀತಾರೆ. ಈ ರೀತಿ ಆಯ್ತು. ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಯಾವ್ದಾದ್ರು ಒಂದು ನಮ್ಮ ಪಾರ್ಟಿಲಿ ಅವ್ರು ಹೇಳ್ದಂಥ ಮಾತಿಗೆ ಏನೋ ಒಂದು ಸಾಕ್ಷಿ ಇರಬೇಕಲ್ಲ, ಯಾವುದೋ ಒಬ್ಬ ಲೀಡ್ರು ಮಾಡಿದ್ದಿರ್ಬೇಕಲ್ಲ. ಅವ್ರ ಪಾರ್ಟಿಲಿ ಇವೆಲ್ಲ ನಡೆದಿದೆ. ಅವ್ರೀಗ ಯತ್ನಾಳ್ ಮಾತಿಗೆ, ಬೇರೆಯವ್ರ ಮಾತುಗಳಿಗೆಲ್ಲ ನಮ್ಮ ವಿಶ್ವನಾಥ್ ಹೇಳಿದ್ದಿರ್ಬೋದು, ಇಲ್ಲ ಇವರು ನಿರಾಣಿ ಹೇಳಿರ್ಬೋದು, ಹಿಂದೆ ಯೋಗೇಶ್ವರ್ ಹೇಳಿರ್ಬೋದು, ಬೇರೆ ಎಲ್ಲ ಏನೋ ಹೇಳಿದಾರಲ್ಲ, ಅವೆಲ್ಲ ದೊಡ್ಡ ಪಟ್ಟಿಗಳಿದೆಯಲ್ಲ, ಅದಕ್ಕೆಲ್ಲ ಏನಂತ ಹೇಳಿ ಫಸ್ಟು ಕಟೀಲ್ ಉತ್ತರ ಕೊಡಲಿ. ಕಟೀಲ್ಗೆ ಯಾವ ಥರದ ಶಕ್ತಿ ಕೂಡ ಪಕ್ಷದ ಮೇಲೆ ಕಂಟ್ರೋಲ್ ಇಲ್ಲ. ಇರಲೇ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೆಟ್ಟ ಹುಳ ಎಂದಿದ್ದಂಥ ರಮೇಶ್ ಜಾರಕಿಹೊಳಿ ಹೇಳಿಕೆ ವಿರುದ್ಧ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಇದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ. ನಾನು ಇಡೀ ಬಿಜೆಪಿ ಪಕ್ಷವನ್ನ ಬೈಲಿಕ್ಕೆ ಹೋಗಲ್ಲ. ಅವರು ಮೊದಲಿಂದಲೂ ಕೂಡ ಹೆಣ್ಣು ಮಗಳ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ.
6,000 ರೂಪಾಯಿ ಕೊಟ್ಟು ಮತದಾರರನ್ನ ನಾನು ಇದನ್ನು ಮಾಡ್ತೀನಿ ಅಂತಂದರೆ ಇದು ಒಂದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾರೆ. ಅದರಲ್ಲೂ ನನ್ನ ಕ್ಷೇತ್ರದ ಮತದಾರರು ಭಾಳಷ್ಟು ಸ್ವಾಭಿಮಾನಿಗಳು. ಅವ್ರಿಗೆ ಗೊತ್ತಿದೆ ಏನು ಎಂತ ಯಾರು ಅಂತೇಳಿ. ಸೊ ಇದನ್ನು ನಾನು ಜನರಿಗೆ ತೀರ್ಮಾನ ಮಾಡಲಿಕ್ಕೆ ಬಿಡ್ತೀನಿ. ಬಿಜೆಪಿ ಅಂತಂದರೆ ಮಹಿಳೆಯರ ಗೌರವ ಸಂಸ್ಕೃತಿಯನ್ನು ತೋರಿಸುತ್ತೆ. ನಾನು ಇಡೀ BJP ಪಕ್ಷವನ್ನು ಬೈಲಿಕ್ಕೆ ಹೋಗೋದು. ಅವರು ಮಾತಾಡಿದ್ರೆ BJP ಪಕ್ಷ ಏನು? ಅವರು ಮುಂಚೆಯಿಂದಲೂ ಈ ರೀತಿ ಭಾಳಷ್ಟು ಹಗುರವಾಗಿ ಒಂದು ಹೆಣ್ಮಗಳಿಗೆ ಮಾತಾಡ್ತಾರೆ. ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಉತ್ತರ ಕೊಡ್ತೀನಿ. ನಾನೇನು ಯಾರಿಗೂ ಗಿಫ್ಟ್ ಅಂತಾಗಲಿ ಇದಂತಲ್ಲ ಆಗಲಿ. ನಾವು ಮುಂಚೆಯಿಂದಲೂ ಒಂದು ರಂಗೋಲಿ ಕಾರ್ಯಕ್ರಮ, ಒಂದು ಹಳದಿ ಕುಂಕುಮ ಕಾರ್ಯಕ್ರಮ ಅಂತ ನಾವು ಮುಂಚೆಯಿಂದ ಒಬ್ಬ ಮಹಿಳೆಯಾಗಿ ಮಹಿಳೆಯರ ಜೊತೆ ಒಂದು ಪ್ರೀತಿ ವಿಶ್ವಾಸದ ಒಂದು ಬಾಂಧವ್ಯ ಇದೆ ಅಂತ ನಾನು ಮಾಡಿದ್ದೀನಿ. ಮತ್ತು ಗಿಫ್ಟ್ ಅಂತಂದರೆ ನಾನು ಪುರುಷ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬಿಜೆಪಿ ಐತಿಹಾಸಿಕ ಸಮಾವೇಶಕ್ಕೆ ಸಜ್ಜಾಗಿದೆ. ಫೆಬ್ರವರಿ ಅಂತ್ಯಕ್ಕೆ ದಾವಣಗೆರೆಯಲ್ಲಿ ಐತಿಹಾಸಿಕ ಸಮಾವೇಶವನ್ನು ನಡೆಸಲಿಕ್ಕೆ ತಯಾರಿಯನ್ನು ನಡೆಸಿದ್ದೇವೆ. ಪ್ರಧಾನಿ ಮೋದಿ ಅವರು ನೇತೃತ್ವದಲ್ಲೇ ಬೃಹತ್ ಸಮಾವೇಶ ನಡೆಯಲಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಇಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಕ್ರಮ ದಾವಣಗೆರೆಯಲ್ಲೂ ಆಗ್ತದೆ. ಇಷ್ಟನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ಟೈಮು ಡೇಟು ಇತ್ಯಾದಿ ಫೆಬ್ರವರಿ 8 ಮಾರ್ಚ್ ಭಾಳ ದೊಡ್ಡ ಪ್ರಮಾಣದಲ್ಲಿ ದಾವಣಗೆರೆಯಲ್ಲೂ ನಾವು ಕಾರ್ಯಕ್ರಮವನ್ನು, ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಬಹುತೇಕವಾಗಿ ಇನ್ನು ಇದೇ ವೇಳೆ BK ಹರಿಪ್ರಸಾದ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದರು. ಅವರು ಗಾಂಧಿ ತಮ್ಮವರು ಅಂತ ಅಂದ್ಕೊಂಡದ್ದು ತಪ್ಪು. ಮೊದಲ ಅವರು ನಕಲಿ ಗಾಂಧಿಗಳನ್ನ ಹಿಂದೂ ಅನೇಕ ಚಿನ್ನದ ಗಣಿ ಕೋಲಾರದಲ್ಲಿ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವಾಗ ಕೋಲಾರದಿಂದ ಸ್ಪರ್ಧಿಸೋದಾಗಿ ಘೋಷಣೆ ಮಾಡಿದ್ರು ಆಗಿನಿಂದ ಇಡೀ ರಾಜ್ಯದ ಚಿತ್ತ ಕೋಲಾರದತ್ತ ನೆಟ್ಟಿದೆ. ನಾಳೆ ಬೃಹತ್ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಗರ ಹೊರವಲಯದ DC ಕಚೇರಿ ಬಳಿ ವೇದಿಕೆ ಸಿದ್ಧವಾಗಿದ್ದು 60,000 ಜನರು ಸೇರುವಂತ ಸಾಧ್ಯತೆ ಇದೆ. ಅಲ್ಲದೆ ಸಮಾವೇಶದ ಸುತ್ತಲೂ ಕೂಡ ಸಿದ್ದರಾಮಯ್ಯನವರ 100 ಅಡಿ ಎತ್ತರದ ಕಟೌಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಸಕಲ ತಯಾರಿಯನ್ನು ನಡೆಸಿದ್ದಾರೆ. ಕೋಲಾರದಿಂದ ಸ್ಪರ್ಧಿಸಲಿಕ್ಕೆ ಮುಂದಾಗಿರುವಂತಹ ಸಿದ್ದರಾಮಯ್ಯ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗ ಮಾಡಲಾಗ್ತದೆ. ಕುರುಬ ಸಂಘದಲ್ಲಿ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಸ್ಪರ್ಧೆಗೆ ಈಗ JDSನ ದಲಿತ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ದಲಿತ ವಿರೋಧಿ ಅಂತ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ. ದಲಿತರು CM ಆಗಬಾರದು ಅಂತ ಪರಮೇಶ್ವರ್ ವಿರುದ್ಧ ಸಿದ್ದರಾಮಯ್ಯ ಕುತಂತ್ರ ನಡೆಸಿದ್ರು. ಖರ್ಗೆ, ಶ್ರೀನಿವಾಸ್ ಪ್ರಸಾದ್, ಧ್ರುವನಾರಾಯಣ್, KH ಮುನಿಯಪ್ಪ ಅವರನ್ನ ಬದಿಗೊತ್ತಿ ಸಿದ್ದರಾಮಯ್ಯ CM ಆಗಿದ್ದಾರೆ ಅಂತ ದಲಿತ ಮುಖಂಡರು ಅವರ ಶಕ್ತಿಯನ್ನು ಕೂಡ ಹೇಳಿದ್ದಾರೆ. ಎಷ್ಟು ದೊಡ್ಡ ನಾಯಕ ಅಂತ ಕೂಡ. ಕೋಲಾರದಲ್ಲಿ ಯಾರೇ ಬಂದರೂ ಕೂಡ ಏನೇ ಮಾಡಿದ್ರು ನಾನೇ ಗೆಲ್ತೇನೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿದಂಥ ಅವರು, ಬದಾಮಿಯಲ್ಲೂ ಕೂಡ ನನ್ನನ್ನು ಸೋಲಿಸಲಿಕ್ಕೆ BJP ಘಟಾನುಘಟಿಗಳು ಬಂದಿದ್ರು. ಅಶೋಕ್ ಪಟ್ಟಣಶೆಟ್ಟಿ ಬದಲು ಶ್ರೀರಾಮುಲು ಅವರನ್ನು ನಿಲ್ಲಿಸಿದ್ರು. ಆದರೂ ನನ್ನನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ JDS ಪಂಚರತ್ನ ರಥಯಾತ್ರೆ ಸಾಗಿತು. ಮಾಜಿ ಸಿಎಂ HD ಕುಮಾರಸ್ವಾಮಿ ಬರ್ತಾ ಇದ್ದಂತೆ ಅಭಿಮಾನಿಗಳು ಹೂಮಳೆಯನ್ನು ಸುರಿಸಿದರು. ಇನ್ನು ಕಳಸ ಹೊತ್ತು ಮಹಿಳೆಯರು ಅದ್ದೂರಿ ಸ್ವಾಗತವನ್ನು ಕೋರಿದ್ರು. JDS ರಥಯಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದರು. ಮುದ್ದೇಬಿಹಾಳ ಅಭ್ಯರ್ಥಿ ಡಾಕ್ಟರ್ CN ಸೋಲಾಪುರ ಮತ್ತಿತರ ನಾಯಕರು ರಥಯಾತ್ರೆಗೆ ಸಾಥ್ ಕೊಟ್ಟರು. ಬೆಂಗಳೂರಿನ ಶಿವಾನಂದ ವೃತ್ತದ ಮೇಲ್ಸೇತುವೆಯ ಕೆಳಭಾಗದಲ್ಲಿರುವಂತಹ ಖಾಲಿ ಜಾಗದಲ್ಲಿ ಸಾರ್ವಜನಿಕರಿಗೆ ಸ್ಕೇಟಿಂಗ್ ಹಾಗೂ ಬಾಸ್ಕೆಟ್ ಬಾಲ್ ಅಂಕಣ ನಿರ್ಮಿಸ್ತಾ ಇದ್ದಂಥ ಕಾಮಗಾರಿ ಅರ್ಧಕ್ಕೆ ನಿಂತುಕೊಂಡಿದೆ. ಆದರೆ ಬೆಂಗಳೂರಿಗರು ಈ ಯೋಜನೆಯನ್ನ ಕೈಬಿಟ್ಟು ವಾಹನಗಳ ಪಾರ್ಕಿಂಗ್ಗೆ ಸ್ಥಳಾವಕಾಶ ಮಾಡಿಕೊಡಲಿಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಫ್ಲೈಓವರ್ ಕೆಳಗಡೆ ಸ್ಕೇಟಿಂಗ್ ಮತ್ತು ಬಾಸ್ಕೆಟ್ ಬಾಲ್ ನಿರ್ಮಾಣ ಮಾಡುವಂಥದ್ದು ಅಪಾಯ. ಭಾರೀ ಮಳೆಯಿಂದಾಗಿ ಬೆಂಗಳೂರಿನಲ್ಲಿರುವಂಥ ಕೆಲವು ಮೇಲ್ಸೇತುವೆಗಳು ಬಿರುಕು ಬಿಟ್ಟಿದೆ. ಇಂತಹದರ ಮಧ್ಯೆ ಫ್ಲೈಓವರ್ ಕೆಳಗಡೆ ಮಕ್ಕಳ ಆಟಕ್ಕೆ ಸ್ಕೇಟಿಂಗ್ ಟ್ರ್ಯಾಕ್ ನಿರ್ಮಿಸುವಂಥದ್ದು ಅಪಾಯಕಾರಿ ಅಂತ ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಮತ್ತೊಮ್ಮೆ ಕಳಪೆ ಕಾಮಗಾರಿ ಬಯಲಾಗಿದೆ. ಸ್ಮಾರ್ಟ್ ಸಿಟಿ ಆಗಬೇಕಾಗಿದ್ದಂಥ ಸಿಲಿಕಾನ್ ಸಿಟಿ ಕಳಪೆ ಕಾಮಗಾರಿಗಳಿಂದ ಕುಖ್ಯಾತಿಯನ್ನು ಪಡಿತಾ ಇದೆ. ರಾಜಾಜಿನಗರದ ವೆಸ್ಟ್ ಆಫ್ ಕಾರ್ಡೋರ್ನ ಮಂಜುನಾಥ ನಗರ ಫ್ಲೈಓವರ್ ಬಳಿಯ ಫ್ಲೈಓವರ್ ಕಳಪೆ ಆಗಿದೆ. ಮರದ ಚುಕ್ಕೆ, ರಬ್ಬರ್ ಹಾಕಿ ಫ್ಲೈಓವರ್ಗೆ ರಕ್ಷಣೆಯನ್ನು ಕೊಡಲಾಗಿದೆ. ಕೈಯಲ್ಲಿ ಕೆರೆದರೂ ಕೂಡ ಸಿಮೆಂಟ್ ಕಿತ್ತು ಬರ್ತಾ ಇದೆ ಅಂತ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿದೆ.
ಕಲ್ಯಾಣ ಕರ್ನಾಟಕ ಭಾಗದ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಶನಿ ಮಹಾತ್ಮ ದೇವಾಲಯದಲ್ಲಿ ಅದ್ದೂರಿ ಜಾತ್ರೆ ನಡೆಯಿತು. ಶನಿ ಮಹಾತ್ಮನ ದರ್ಶನವನ್ನು ಪಡೆಯಲಿಕ್ಕೆ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಿತ್ತು. ಶನಿ ಮಹಾತ್ಮನ ದರ್ಶನ ಪಡೆದು ಭಕ್ತರು ಪುನೀತರಾದರು. ರಾಜ್ಯದಲ್ಲಿ ಮೃತರ ಅಂಗಾಂಗ ದಾನ ಗಣನೀಯ ಏರಿಕೆ ಕಂಡಿದ್ದು ದೇಶದಲ್ಲಿಯೇ 2ನೇ ಸ್ಥಾನವನ್ನು ಪಡೆದಿದೆ. ನಟ ಪುನೀತ್ ರಾಜ್ಕುಮಾರ್ ಮತ್ತು ಸಂಚಾರಿ ವಿಜಯ್ ಅಂಗಾಂಗ ದಾನದ ಬಳಿಕ ಹಲವು ಕುಟುಂಬಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಾಂಗ ದಾನಕ್ಕೆ ಮುಂದೆ ಬಂದಿದ್ದಾರೆ. ಜೊತೆಗೆ ಈ ನಟರನ್ನೇ ಮಾದರಿಯಾಗಿಟ್ಟುಕೊಂಡು ಅಂಗಾಂಗದ ದಾನಕ್ಕೆ ಕುಟುಂಬಸ್ಥರನ್ನ ಮನವೊಲಿಸಲಾಗ್ತಾ ಇದೆ. ಕಳೆದ ವರ್ಷ 2022ರಲ್ಲಿ ದಾಖಲೆಯ 141 ಮಂದಿ ಅಂಗಾಂಗವನ್ನು ದಾನವನ್ನು ಮಾಡಿದ್ದಾರೆ. ಅಂಗಾಂಗ ದಾನದ ಬಳಿಕ 769 ಅಂಗಾಂಗಗಳನ್ನು ರೋಗಿಗಳಿಗೆ ಅಳವಡಿಕೆ ಮಾಡಲಾಗಿದೆ. ಸದ್ಯ 34,000ಕ್ಕೂ ಹೆಚ್ಚು ಜನ ಅಂಗಾಂಗ ದಾನಕ್ಕೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನೋಂದಣಿಯಾದವರ ಪೈಕಿ 90% ಯುವ ಜನತೆಯೇ ಆಗಿದ್ದಾರೆ. ಆಸ್ತಿ ವಿಚಾರಕ್ಕೆ ಹೆಣ್ಣು ಕೊಟ್ಟ ಮಾವನನ್ನೇ ಅಳಿಯ ಭೀಕರವಾಗಿ ಕೊಂದಂತ ಘಟನೆ ಹುಬ್ಬಳ್ಳಿಯ ಸುಳ್ಳ ಗ್ರಾಮದಲ್ಲಿ ನಡೆದಿದೆ. 20ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಸುಳ್ಳ ಗ್ರಾಮದ ಶಿವಪ್ಪನನ್ನ ಅಳಿಯ ಗುರಪ್ಪ ಎಂಬಾತ ಕೊಲೆಯನ್ನ ಮಾಡಿದ್ದಾರೆ. ಗ್ರಾಮಸ್ಥರು ಬಂದು ತಡೆಯುವಷ್ಟರಲ್ಲಿ ಗುರಪ್ಪ 20ಕ್ಕೂ ಹೆಚ್ಚು ಬಾರಿ ಮಾವನಿಗೆ ಚುಚ್ಚಿದ್ದು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದು ಆರೋಪಿ ಗುರಪ್ಪ ಪರಾರಿಯಾಗಿದ್ದಾನೆ. ಘಟನೆಯ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಮನೆ ಮುಂದೆ ಕಸ ಹಾಕಬೇಡಿ ಎಂದಿದ್ದಕ್ಕೆ ಮನ್ಸೋ ಇಚ್ಛೆ ಥಳಿಸಿದಂಥ ಘಟನೆ ಆನೇಕಲ್ ಸಮೀಪದ ತಮ್ಮನಾಯಕನ ಹಳ್ಳಿಯಲ್ಲಿ ನಡೆದಿದೆ. ಕುಡಿತಕ್ಕೆ ದಾಸನಾಗಿರುವಂಥ ಲೋಕೇಶ್ ಪಾಳು ಬಿದ್ದಂಥ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಆದರೆ ನಾರಾಯಣಪ್ಪನ ಕುಟುಂಬ ಆಗಾಗ ಮನೆ ಮುಂದೆ ಕಸದ ರಾಶಿಯನ್ನು ಹಾಕ್ತಾ ಇತ್ತಂತೆ. ಮನೆ ಬಳಿ ಕಸ ಯಾಕೆ ಹಾಕ್ತೀರಾ ಅಂತ ಲೋಕೇಶ್ ಕೇಳಿದ್ದಕ್ಕೆ ನಾರಾಯಣಪ್ಪ ಸೇರಿದಂತೆ 3 ಜನರು ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾರೆ. ಬ್ರೈನ್ ವಾಶ್ ಮಾಡಿ ವಿವಾಹಿತ ಹಿಂದೂ ಮಹಿಳೆಯನ್ನ ಇಸ್ಲಾಂಗೆ ಮತಾಂತರ ಮಾಡಿರುವಂಥ ಆರೋಪ ಕೇಳಿ ಬಂದಿದೆ. ನನ್ನ ಪತ್ನಿಯನ್ನ ಕಿಡ್ನಾಪ್ ಮಾಡಿ ಇಸ್ಲಾಂಗೆ ಮತಾಂತರ ಮಾಡಿದ್ದಾನೆ ಅಂತ ಮಕ್ಬೂಲ್ ಬಾಯ್ಬಡುಕಿ ಎಂಬಾತನ ವಿರುದ್ಧ ಗದಗ್ನ ಪ್ರಕಾಶ್ ಗುಜರಾತಿ ಎನ್ನುವಂಥವರು ದೂರನ್ನು ನೀಡಿದ್ದಾರೆ. ಗೋವಾದಲ್ಲಿ ಕೂಲಿ ಕೆಲಸಕ್ಕೆ ಹೋಗಿದ್ದಾಗ ಪ್ರಕಾಶ್ ಕುಟುಂಬಕ್ಕೆ ಮಕ್ಬೂಲ್ ಪರಿಚಯ ಆಗಿದ್ದ. ಆದರೆ ಜೂನ್ ತಿಂಗಳಿಂದ ಪ್ರಕಾಶ್ ಪತ್ನಿ ಜೊತೆ ಮಕ್ಬೂಲ್ ನಾಪತ್ತೆ ಆಗಿದ್ದಾನೆ. ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಪ್ರಕಾಶ್ ಪತ್ನಿಯನ್ನ ಮನೆಗೆ ಕರೆಸಿದ್ರು. ಆಕೆ ವಾಪಸ್ ಹೋಗಿದ್ದಾಳೆ ಅಂತ ಪ್ರಕಾಶ್ ಅಳಲನ್ನು ತೋಡ್ಕೊಂಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸರಣಿ ಅಪಘಾತ ಸಂಭವಿಸಿದ್ದು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಂಭೀರವಾದಂಥ ಗಾಯವಾಗಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದಂಥ ವಿದ್ಯುತ್ ಕಂಬದಿಂದಾಗಿ ಸರಣಿ ಆಕ್ಸಿಡೆಂಟ್ ಆಗಿದೆ. ಈ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕಣಿವೆ ದಾಸರಹಳ್ಳಿ ಬಳಿ ನಡೆದಿದೆ. ಟಾಟಾ ಏಸ್ ಸರ್ಕಾರಿ ಬಸ್ ಕಾರಿನ ನಡುವೆ ಸರಣಿ ಅಪಘಾತವಾಗಿದ್ದು ಟಾಟಾ ಏಸ್ ವಾಹನದಲ್ಲಿ ತೆರಳುತ್ತಾ ಇದ್ದಂಥ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ಗಾಯಾಳುಗಳನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಾರಿನ ಬಾನೆಟ್ ಮೇಲೆ ಬಿದ್ದಂಥ ವ್ಯಕ್ತಿಯನ್ನು ಎಳೆದೊಯ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾದಂಥ 5 ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನವಾಗಿದೆ. ಬೆಂಗಳೂರಿನ 9ನೇ ACMM ಕೋರ್ಟ್ ಫೆಬ್ರವರಿ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಹೊರಡಿಸಿದೆ. ಜೈಲು ಪಾಲಾದಂಥ ದರ್ಶನ್, ಸೃಜನ್, ವಿನಯ್, ಯಶವಂತ್ ಮತ್ತು ಕಾರು ಚಾಲಕಿ ಪ್ರಿಯಾಂಕಾ ಎಂಬ ಆರೋಪಿಗಳನ್ನು ಜ್ಞಾನಭಾರತಿ ಠಾಣಾ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ದರ್ಶನ್, ಸೃಜನ್, ವಿನಯ್, ಯಶವಂತ್ ವಿರುದ್ಧ IPC ಸೆಕ್ಷನ್ 354 ಅಡಿ ಪ್ರಕರಣ ದಾಖಲಾಗಿದ್ದರೆ ಪ್ರಿಯಾಂಕಾ ವಿರುದ್ಧ IPC ಸೆಕ್ಷನ್ 307 ಅಡಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ 23 ಅಡಿ ಎತ್ತರದ ಪುನೀತ್ ರಾಜ್ಕುಮಾರ್ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಸಚಿವ ಶ್ರೀರಾಮುಲು, ಶಾಸಕ ಸೋಮಶೇಖರ್ ರೆಡ್ಡಿ ಉಪಸ್ಥಿತಿಯಿದ್ದರು. ಪುನೀತ್ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಅಪಾರ ಅಭಿಮಾನಿಗಳು ಸೇರಿದರು. ಅಭಿಮಾನಿಗಳನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹುಬ್ಬಳ್ಳಿಯಲ್ಲಿ 2 ದಿನಗಳ ಕಾಲ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೀತಾ ಇದೆ. ಗಾಳಿಪಟ ಉತ್ಸವಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂತಾರದ ಪಂಜುರ್ಲಿ ಶೈಲಿಯ ಗಾಳಿಪಟ ಹಾರಿಸುವ ಮೂಲಕ ಚಾಲನೆಯನ್ನು ಕೊಟ್ಟರು. ನಗರದ ನೃಪತುಂಗ ಬೆಟ್ಟದ ಹಿಂಭಾಗದ ಮೈದಾನದಲ್ಲಿ ಕಲರ್ಫುಲ್ ಗಾಳಿಪಟ ಉತ್ಸವದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವರು ಭಾಗವಹಿಸಿದರು.
ಜಾಕ್ವೆಲಿನ್ ಫರ್ನಾಂಡಿಸ್ ಬಗ್ಗೆ ಬಾಲಿವುಡ್ ನಟಿ ನೂರಾ ಫತೇಹಿಗೆ ಯಾವಾಗಲೂ ಅಸೂಯೆ ಇತ್ತು ಅಂತ ಆರೋಪಿ ಸುಕೇಶ್ ಚಂದ್ರಶೇಖರ್ ಹೇಳಿದ್ದಾನೆ. ಸುಕೇಶ್ ತನ್ನ ವಕೀಲರಾದಂಥ ಅನಂತ್ ಮಲ್ಲಿಕ್ ಮತ್ತು ಎಕೆ ಸಿಂಗ್ ಮೂಲಕ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು, ನೂರಾ ಫತೇಹಿ ಯಾವಾಗಲೂ ಕೂಡ ಜಾಕ್ವೆಲಿನ್ ವಿರುದ್ಧ ಬ್ರೈನ್ ವಾಶ್ ಮಾಡ್ತಾ ಇದ್ದು, ಹಾಗಾಗಿ ಜಾಕ್ವೆಲಿನ್ ಬಿಟ್ಟು ತನ್ನೊಂದಿಗೆ ಡೇಟಿಂಗ್ ಅನ್ನ ಆರಂಭಿಸಿದ್ಲು ಅಂತ ಹೇಳಿದ್ದಾರೆ. ನ್ಯೂಜಿಲೆಂಡ್ ಪ್ರಧಾನಿ ಹುದ್ದೆಗೆ ಜಸಿಂಡಾ ಅಡೆರ್ನ ದಿಢೀರ್ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಜೀನಾಮೆ ಬಳಿಕ ಜಸಿಂಡಾ ಭಾವುಕರಾಗಿ ಮಾತನಾಡಿ ಕಣ್ಣೀರನ್ನ ಇಟ್ಟರು. 42 ವರ್ಷದ ಜಸಿಂಡಾ 2017ರಲ್ಲಿ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಕೋವಿಡ್ ನಿರ್ವಹಣೆ ಮಾಡಿ ಸಾಕಷ್ಟು ಜನಮನ್ನಣೆಯನ್ನು ಪಡೆದಿದ್ರು. ಆದರೆ ಲೇಬರ್ ಪಕ್ಷ ಈಗ ನಿರೀಕ್ಷಿಸಿದಷ್ಟು ಯಶಸ್ಸನ್ನು ಗಳಿಸಿಲ್ಲ. ಬಡತನ, ಬೆಲೆ ಏರಿಕೆ, ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಮುಗಿಬಿದ್ದಿದ್ವು. ಹೀಗಾಗಿ ಜಸಿಂಡಾ ರಾಜೀನಾಮೆಯನ್ನು ಕೊಟ್ಟಿದ್ದು, ಶಿಕ್ಷಣ ಸಚಿವ ಕ್ರಿಸ್ ಹಿಪ್ಕಿನ್ಸ್ ನೂತನ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ 5ರಿಂದ 6 ಆನೆಗಳ ಹಿಂಡು ಕಾಣಿಸಿಕೊಂಡಿದೆ. ಈ ದೃಶ್ಯವನ್ನ ಛಾಯಾಗ್ರಾಹಕ ಸೆರೆ ಹಿಡಿದಿದ್ದಾರೆ. ಸೂರ್ಯನ ಬೆಳಕಿನಡಿ ಮನಮೋಹಕ ದೃಶ್ಯ ಸೆರೆಯಾಗಿದೆ. ಕೋಲ್ಕತಾದಲ್ಲಿ ಸರ್ಕಾರದ ವಿರುದ್ಧ ಐಎಸ್ಎಫ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಸಂಚಾರಕ್ಕೆ ಅಡ್ಡಿಯುಂಟಾಗಿದ್ದಂಥ ಹಿನ್ನೆಲೆಯಲ್ಲಿ ರಸ್ತೆ ತೆರವುಗೊಳಿಸಲಿಕ್ಕೆ ಪೊಲೀಸರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ವೇಳೆ ದಾರಿ ಬಿಡಲಿಕ್ಕೆ ಪ್ರತಿಭಟನಾಕಾರರು ನಿರಾಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ 6ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಖ್ಯಾತ ತಮಿಳು ನಟ ಸಂತಾನಂ ನಟಿಸಿರುವಂಥ ಕಿಕ್ ಟ್ರೇಲರ್ ಸದ್ಯ ರಿಲೀಸ್ ಆಗಿದ್ದು ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಪ್ರವೀಣ್ ಶೆಟ್ಟಿ ನಾಯಕರಾಗಿ ನಟಿಸಿರುವಂಥ ಅಷ್ಟೇ ಮನಸ್ಸು ತುಂಬೋ ತನ ನೀವು ಬೈ ಮಾಡ್ಬೋದು, ಅಷ್ಟೊಂದಿದೆ, ಕ್ವಾಲಿಟಿನೂ ಇದೆ. ಯಾ ಇಟ್ಸ್ ಗುಡ್. ನಮ್ಮ ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ, ಸೊ ಐ ಥಿಂಕ್ ಇಟ್ಸ್ ಗುಡ್. ಯಾ ದೇ ಹ್ಯಾವ್ ಲಾಟ್ ಆಫ್ ವೆರೈಟೀಸ್.